ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ ರೀ, ಬರೀ ಚಪಾತಿ ತಿಂದು ಪೂರ್ತಿ ಬ್ಯಾಸರಾಗಿತ್ತನ್ರ ರೀ. ಮಕ್ಕಳಿಗೆ ಏನತ್ತಿರಲ್ಲ ಈ ರೀತಿ ವೆಜ್ ರೋಲ್ ಚಪಾತಿ ಮಾಡಿ ಒಂದ್ಸಲ ಕೊಡ್ರಿ ಸ್ನೇಹಿತರೆ, ಭಾರಿ ಇಷ್ಟಪಡ್ತಾರು. ಇವತ್ತಿನ ವಿಡಿಯೋ ವೀಕ್ಷಣೆ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸದಾಗಿ ಬಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಮತ್ತು ವಿಡಿಯೋ ಏನೈತಿ ಆತ್ಮೀಯ ಸ್ನೇಹಿತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಬರ್ರಿ ಇವತ್ತಿನ ದಿವಸ ವೆಜ್ ರೋಲ್ ಚಪಾತಿ ಯಾವ ರೀತಿ ಮಾಡೋಣ ಅಂತ ವೀಕ್ಷಣೆ ಮಾಡೋಣ್ರಿ. ಬರ್ರಿ ಸ್ನೇಹಿತರೆ. ಸ್ನೇಹಿತರೆ, ಇವತ್ತಿನ ದಿವಸ ನೋಡ್ರಿ ವೆಜ್ ರೋಲ್ ಚಪಾತಿ ಮಾಡೋ ಸಂಬಂಧ ಗೋಧಿ ಹಿಟ್ಟು ತೊಗೊಂಡಿನಿ. 2 ಗ್ಲಾಸ್ ಗೋಧಿ ಹಿಟ್ಟು ತೊಗೊಂಡಿನಿ ಸ್ನೇಹಿತರೆ. ವೆಜ್ ರೋಲ್ ಚಪಾತಿ ಏನೈತಿರಲ್ಲ ಮೈದಾ ಹಿಟ್ಲೆ ಮಾಡ್ತಾರೋ, ಆದ್ರೆ ಮೈದಾ ಹಿಟ್ಲೆ ಮಾಡೋದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ನಾವು ಇವತ್ತು ಗೋಧಿ ಹಿಟ್ಲೆ ಮಾಡತ್ತೀವಿ ಸ್ನೇಹಿತರೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ, ಬಿಳಿ ಎಣ್ಣೆ ಹಾಕೋತೀನಿ ಸ್ನೇಹಿತರೆ. ಈಗ ಅಜ್ವಾನ ಹಾಕೋತೀನಿ ಸ್ನೇಹಿತರೆ. ಅಜ್ವಾನ ಏನೈತಿ ಸ್ವಲ್ಪ ಕೈಲಿ ತಿಕ್ಕಿ ಹಾಕಿದ್ವಿ ಅಂದ್ರೆ ಘಮ ಹಾಕತ್ರಿ. ಸ್ವಲ್ಪ ಎಣ್ಣೆ ಹಾಕೋತೀನಿ ನೋಡ್ರಿ. ಈಗ ಸಂಪೂರ್ಣ ಮಿಕ್ಸ್ ಮಾಡ್ಕೊತೀನಿ ಅದನ್ನ ರೀ. ಆರೋಗ್ಯಕರವಾಗಿರ್ಬೇಕಂದ್ರೆ ಮೈದಾ ಹಿಟ್ಟನ್ನು ಅವಾಯ್ಡ್ ಮಾಡಿರಿ. ಮೈದಾ ಹಿಟ್ಟು ಅವಾಯ್ಡ್ ಮಾಡಿಕೊಂಡು ಗೋಧಿ ಹಿಟ್ಲೆ ಮಾಡಿ ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ. ಆದಷ್ಟು ಎಲ್ಲರೂ ಕೂಡ ಮೈದಾ ಹಿಟ್ಲೆ ಮಾಡ್ತಾರೋ, ಆದ್ರೆ ನಾವು ಸ್ವಲ್ಪ ಚೇಂಜ್ ಇರಲಿ ಅಂತ ನಾವು ಗೋಧಿ ಹಿಟ್ಲೆ ಮಾಡತ್ತೀವಿ ನೋಡಿರಿ. ಮಿಕ್ಸ್ ಮಾಡ್ಕೊತೀನಿ ಸಂಪೂರ್ಣ. ಈಗ ಸ್ನೇಹಿತರು ನೋಡ್ರಿ, ಈಗ ಸ್ವಲ್ಪ ನೀರು ಹಾಕೊಂಡು ಚಪಾತಿ ಹಿಟ್ಟು ಯಾವ ರೀತಿ ಕಳ್ಸ್ಕೋಬೇಕಲ್ಲ ಅದೇ ರೀತಿ ಈ ಹಿಟ್ಟನ್ನು ಪೂರ್ತಿ ಕಳ್ಸ್ಕೊತೀನಿ ರೀ. ಈಗ ಚಪಾತಿ ಹಿಟ್ಟು ಪೂರ್ತಿ ಯಾವ ರೀತಿ ನಾದ್ಕೋಬೇಕು ಆ ರೀತಿ ಚಪಾತಿ ಮಾಡ್ಕೊಳ್ಸ್ಕೊಂಡು ಪೂರ್ತಿ ನಾದ್ಕೊಂಡಿರಿ. ಈಗ ಒಂದು 10 ನಿಮಿಷ ಮುಚ್ಚಿಡ್ರಿ ಸ್ನೇಹಿತರೆ. ನೋಡ್ರಿ, ಎಣ್ಣೆ ಹಾಕೊಳಕತ್ತೀನಿ. ಎಣ್ಣೆ ಅದಕ್ಕೆ ಹಾಕೊಳತ್ತೀನಿ ಅಂದ್ರೆ ಸ್ನೇಹಿತರೆ, ಈಗ ವೆಜ್ ರೋಲ್ ಚಪಾತಿ ಮಾಡ್ಕೊಳ್ಳೋ ಸಂಬಂಧ ಬಾಜಿ ಮಾಡ್ಕೋಬೇಕ್ರಿ, ಪಲ್ಯ. ಅದ್ರ ಸಂಬಂಧ ಎಣ್ಣೆ ಹಾಕೊಂಡಿನಿ ಸ್ನೇಹಿತರೆ. ಈಗ ನೋಡ್ರಿ ಎಣ್ಣೆ ಕಾಯಬೇಕು. ಎಣ್ಣೆ ಕಾದ ನಂತರ ನೋಡ್ರಿ ಸಾಸಿವೆ ಹಾಕೋತೀನಿ. ಈಗ 1 ಸ್ಪೂನ್ ಅಷ್ಟು ಸಾಸಿವೆ ಹಾಕೊಂಡಿನಿ, 1 ಟೀ ಸ್ಪೂನ್ ಅಷ್ಟು ಜೀರಿಗೆ, 1 ಟೀ ಸ್ಪೂನ್ ಅಷ್ಟು ಸ್ನೇಹಿತರೆ. ಸಾಸಿವೆ ಜೀರಿಗೆ ಹಾಕೊಂಡಿನಿ. ಹಸಿ ಶುಂಠಿ ಹಾಕೋತೀನಿ ನೋಡ್ರಿ, ಅಲ್ಲ ರೀ. ಕರಿಬೇವು ಹಾಕೋತೀನಿ ಸ್ನೇಹಿತರೆ. ಈಗ ಬರೀ ಚಪಾತಿ ತಿಂದು ಗ್ಯಾಸ್ ಆಗೈತಪ್ಪ, ಏನು ಮಾಡೋಣ ಅಂತಂದ್ರೆ ರೀ, ಈ ರೀತಿ ನೀವು ವೆಜ್ ರೋಲ್ ಚಪಾತಿ ಮಾಡ್ಕೊತಂದ್ರೆ ಭಾರಿ ಟೇಸ್ಟಿ ಸ್ನೇಹಿತರೆ. ಈಗ ಉಳ್ಳಾಗಡ್ಡಿ ಹಾಕೋತೀನಿ ನೋಡಿ ಸ್ನೇಹಿತರೆ. ಉಳ್ಳಾಗಡ್ಡಿ, ಈರುಳ್ಳಿ, ಒಂದು ಉಳ್ಳಾಗಡ್ಡಿ ಎರ್ಸ್ಕೊಂಡಿನಿ, ಉಳ್ಕೊಂಡಿನಿ ಸ್ನೇಹಿತರೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈಗ ಚೆನ್ನಾಗಿ ಫ್ರೈ ಆಗಬೇಕು, ಚೆನ್ನಾಗಿ ತಿರುಗಾಡ್ಕೊತೀನಿ ಅಂತ. ಮಮ್ಮಿ ಪಪ್ಪ ನನಗೆ ಚಪಾತಿ ತಿಂದು ಬ್ಯಾಸರ ಆಗೈತಿ, ಸ್ಪೆಷಲಾಗಿ ಏನ್ರಿ ಮಾಡ್ಕೊರ ಅಂದ್ರೆ ಪಾಪ ನೀವು ಏನೈತಿ ಚಪಾತಿ ಮಾಡ್ಕೊಂಡು ಈ ರೀತಿ ವೆಜ್ ರೋಲ್ ಚಪಾತಿ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರ್ತಿ, ರುಚಿಕರವಾಗಿರುತ್ತೆ ನೋಡ್ರಿ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಈಗ ಸೌಂತಿಕಾಯಿ ನೋಡಿ ಸ್ನೇಹಿತರೆ, ಸೌಂತಿಕಾಯಿ ಹರ್ಚ್ಕೊಂಡಿನಿ, ಅದನ್ನು ಕೂಡ ಹಾಕೋತೀನಿ ಅಂತ. ಗಜ್ಜರಿ ಅಂದ್ರೆ ಕ್ಯಾರೆಟ್ ರೀ, ಅದು ಕೂಡ ಹರ್ಚ್ಕೊಂಡಿನಿ, ಅದು ಕೂಡ ಹಾಕೋತೀನಿ ಅಂತ. 1 ಟೊಮೆಟೊ ಸ್ನೇಹಿತರೆ, ಅದು ಕೂಡ ಹರ್ಚ್ಕೊಂಡಿನಿ, ಅದು ಕೂಡ ಹಾಕೋತೀನಿ ಅಂತ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ಎಣ್ಣೆ ಒಳಗೆ ಫ್ರೈ ಆಗಬೇಕಿದು. ಇದು ತರಕಾರಿಗಳ ಬಾಜಿ ಸ್ನೇಹಿತರೆ. ಆದಷ್ಟು ನಾವು ಜೀವನದಾಗ ಎಲ್ಲ ಆಹಾರದಾಗ ಏನೈತೆ ತರಕಾರಿಗಳು ಯೂಸ್ ಮಾಡಬೇಕು, ಆರೋಗ್ಯಕ್ಕೆ ಒಳ್ಳೆಯ ಸ್ನೇಹಿತರೆ. ತರಕಾರಿಗಳು ಯೂಸ್ ಮಾಡೋದ್ರಿಂದ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದನ್ನ. ಈಗ ಬೇಕಾದ್ರೆ ತರಕಾರಿ ಕೂಡ ಹಾಕೋಬೋದು, ಇದನ್ನ ಹಾಕೋಬೇಕು ಅದನ್ನು ಹಾಕೋಬೇಕಂತೇನಿಲ್ಲ, ಬೇಕಾದಷ್ಟು ಹಾಕ್ಬೋದು ನೀವು. ಬಟಾಟೆ ಹಾಕೋತೀನಿ ನೋಡ್ರಿ, ಆಲೂಗಡ್ಡೆ ಕೂಡ ಚೆನ್ನಾಗಿ ಹರ್ಚ್ಕೊಂಡಿನಿ. ಈಗ ಅದನ್ನು ಕೂಡ ಹಾಕೋತೀನಿ. ಈಗ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡ್ರಿ. ಈಗ ನಮ್ಮ ಕಡೆ ಉತ್ತರ ಕನ್ನಡ ಭಾಗದಾಗ ಬಟಾಟೆ ಅಂತಾರು. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ನೇಹಿತರೆ. ಈಗ ಮನೆಯಲ್ಲಿ ಚಿಕ್ಕ ಮಕ್ಕಳು ಈಗ ತರಕಾರಿ ಅಂದ್ರೆ ಒಳ್ಳೆ ಅಂತಾರೋ, ಬ್ಯಾಡ ಮಮ್ಮಿ ನಾವು ತಿನ್ನೋಂತಾರೋ, ಆ ಟೈಮ್ದಾಗ ಏನೈತಿರಲ್ಲ ನೀವು ಈ ರೀತಿ ಏನೈತಿ ಕ್ಯಾಬೇಜ್ ಆಗಲಿ, ಮತ್ತು ದೊಡ್ಡ ಮೆಣಸಿನ್ಕಾಯಿ ಅಂದ್ರೆ ಕ್ಯಾಪ್ಸಿಕಮ್ ರೀ, ಮತ್ತು ಪಾಲಕ್ಕ, ಮೆಂತ್ಯ ಪಲ್ಯ, ಯಾವುದೇ ರೀತಿ ನೋಡಿ ತರಕಾರಿ ನೀವು ಆ ರೀತಿ ಈ ರೀತಿ ವೆಜ್ ರೋಲ್ ಚಪಾತಿ ಒಳಗೆ ಈ ರೀತಿ ಮಾಡಿಕೊಟ್ರ ಅಂದ್ರೆ ತರಕಾರಿ ಸೇವನೆ ಮಾಡೋದಂಕತಿ. ಮಕ್ಕಳಿಗೆ ಆರೋಗ್ಯಕ್ಕೆ ಒಳ್ಳೆಯದು ಸ್ನೇಹಿತರೆ. ಅದು ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ನಿಂತ ತಿರುಗಾಡೋ ಸ್ನೇಹಿತರೆ ಅದನ್ನು ಸಂಪೂರ್ಣವಾಗಿ. ಈ ನೋಡ್ರಿ ಒಂದು ಸ್ವಲ್ಪ ನೀರು ಬಿಡಾಕತ್ತೈತಿ. ಈಗ ನೀರು ಯಾಕೆ ಬಿಡಾಕತ್ತಂದ್ರೆ ರೀ, ಒಳ್ಳೆ ಸೌಂತಿಕಾಯಿ, ಗಜ್ಜರಿ ಮತ್ತು ಉಪ್ಪು ಐತಿರಲ್ಲ ಅವು ಸ್ವಲ್ಪ ನೀರಿನ ಅಂಶ ಇರ್ತೈತಿ. ಸೌಂತಿಕಾಯಿ ಒಳಗೆ ನೀರಿನ ಅಂಶ ಇರ್ತೈತಿ, ಗಜ್ಜರಿ ಒಳಗೆ ಕ್ಯಾರೆಟ್ ಅದರಲ್ಲೂ ಕೂಡ ನೀರಿನ ಅಂಶ ಇರ್ತೈತಿ. ಇವೆಲ್ಲ ಏನೈತಿ ನೀರು ಬಿಡ್ತಾವ್ರಿ, ಮತ್ತು ಉಪ್ಪು ಬೇರೆ ಹಾಕ್ತಿರ್ತೀರ ಅದಕ್ಕೂ ಕೂಡ ಅದರಿಂದ ಕೂಡ ನೀರು ಬಿಡ್ತೈತಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಸ್ನೇಹಿತರೆ ನೋಡ್ರಿ, ಈಗ ಫ್ರೈ ಮಾಡ್ಕೊಂಡಿನಿ, ಸುಂದರವಾಗಿ ಚೆಂದಾಗಿ ಫ್ರೈ ಆಗೈತ್ರಿ. ಈಗ ಮಾರ್ಕೆಟಿಂದ ತಂದಂಥ ಗರಂ ಮಸಾಲ ಹಾಕೋತೀನಿ ಸ್ನೇಹಿತರೆ. ಈಗ ಗರಂ ಮಸಾಲ ಹಾಕೊಂಡು ಮಿಕ್ಸ್ ಮಾಡ್ಕೊತೀನಿ. ಈಗ ಚಿಲ್ಲಿ ಪೌಡ್ರ್ ಸ್ನೇಹಿತರೆ, ಚಿಲ್ಲಿ ಪೌಡ್ರ್ ಹಾಕೋತೀನಿ ಅಂತ. ಕೆಂಪು ಖಾರದ ಪುಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ಈಗ ಬಾಜಿ ನೋಡ್ರಿ ಯಾವ ರೀತಿ ತಯಾರು ಹಾಕತ್ತೈತಿ, ನೈಸಾಗಿ ಸೂಪರಾಗಿ. ನೀವು ಇದ್ರಾಗ ಹಸಿಮೆಣಸಿನ್ಕಾಯಿ ಕೂಡ ಹಾಕೋಬೋದು, ನೀವು ಅದನ್ನು ಕೂಡ ಹಾಕೊಂಡ್ರೆ ಚಂದ ಬರುತ್ತೆ, ಟೇಸ್ಟಿ ಇರುತ್ತೆ. ಹಸಿಮೆಣಸಿನ್ಕಾಯಿ ಮತ್ತು ಬ್ಯಾಡಿ ಮೆಣಸಿನ್ಕಾಯಿ ಬರ್ತಲ್ಲ ಅದು ಕೂಡ ಹಾಕೋಬೋದು ಸ್ನೇಹಿತರೆ. ಅದರಿಂದ ಕೂಡ ಏನಂತ ಚಂದ ಆಕತಿ, ಟೇಸ್ಟಿ ಆಕತಿ. ಈಗ ಅರಿಶಿನ ಪುಡಿ ಹಾಕೊಂಡು ಸ್ನೇಹಿತರೆ ಮಿಕ್ಸ್ ಮಾಡ್ಕೊತೀನಿ ಅಂತ ನಾ. ಈಗ ವಾವ್, ನೈಸಾಗಿ ಸೂಪರ್ ಆಗೈತಿರಲ್ಲ, ಮಸ್ತ್ ಆಗೈತೆ ನೋಡ್ರಿ, ಸೂಪರ್ ಆಗೈತೆ ನೋಡ್ರಿ.
ವಂಡರ್ಫುಲ್ ಆಗೈತ್ರಿ ಸ್ನೇಹಿತರೆ. ಕೊತ್ತಂಬರಿ ಸೊಪ್ಪು ಹಾಕೋತೀನಿ ಸ್ನೇಹಿತರೆ. ಈಗ ಮಿಕ್ಸ್ ಮಾಡ್ಕೊಂಡ್ರಿ. ಮತ್ತೀಗ ಆಲ್ಮೋಸ್ಟ್ ಈಗ ಬಾಜಿ ಮುಗ್ಯಾಕ ಬಂದೈತ್ರಿ. ಈಗ ತಯಾರಾಗಿ ಬಂದೈತಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡ್ರಿ ಮತ್ತೊಂದು ಸಲ. ಈಗ ಮತ್ತು ಇದ್ರೊಳಗೆ ಸ್ವಲ್ಪ ಟೊಮೆಟೊ ಸಾಸ್ ಹಾಕೋತೀನಿ ನೋಡಿ ಸ್ನೇಹಿತರೆ. ರುಚಿ ಬರಲಿ ಅಂತ ಟೊಮೆಟೊ ಸಾಸ್ ಹಾಕೊಳಕತ್ತೀನಿ. ಸ್ವಲ್ಪ ಟೇಸ್ಟಿ ಬರಲಿ ಅಂತ ಟೊಮೆಟೊ ಸಾಸ್ ಹಾಕೊಂಡು ಮತ್ತೆ ಫ್ರೈ ಮಾಡ್ಕೊತೀನಿ ಅಂತ ಚೆಂದಾಗಿ. ಒಳಗೆ ಟೊಮೆಟೊ ಇದ್ರೂ ಕೂಡ ಮತ್ತೆ ಟೊಮೆಟೊ ಸಾಸ್ ಹಾಕೊಂಡಿನಿ. ಯಾಕೆ ಒಂದು ಸ್ವಲ್ಪ ಟೇಸ್ಟ್ ಬರಲಿ ಅಂತ್ರಿ. ಟೇಸ್ಟ್ ಇದ್ರೆ ಚಂದ ಇರ್ರಿ. ಅದಕ್ಕೆ ನೋಡ್ರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಅಂತ ಸ್ನೇಹಿತರೆ. ಬಾಜಿ ತಯಾರಾತ್ರಿ. ಈಗ ಪಲ್ಯ ತಯಾರಾತ್ರಿ. ಇದು ಯಾವ ರೀತಿ ಪಲ್ಯ ಇದು? ಎಲ್ಲ ರೀತಿಯ ತರಕಾರಿಗಳ ಪಲ್ಯ. ನೀವು ಇದೇ ರೀತಿ ಬೇರೆ ತರಕಾರಿಗಳು ಹಾಕೊಂಡು ಬೇರೆ ಸೊಪ್ಪುಗಳು ಹಾಕೊಂಡು ಮಾಡ್ಕೋಬಹುದು. ಮನೆಯಲ್ಲಿ ಇದ ಬೇಕಾ ತದ ಬೇಕತ್ತಲ್ಲ, ಯಾವುದೇ ತರಕಾರಿ ಇದ್ರೂ ಕೂಡ ನೀವು ಮಾಡ್ಕೋಬಹುದು ಸ್ನೇಹಿತರೆ. ನೋಡ್ರಿ ಬಾಜಿ ತಯಾರೈತಿ. ಇನ್ನು ಮುಂದಿನ ಪ್ರೊಸೆಸ್ ನಾನು ನಿಮ್ಗೆ ಏನು ಮಾಡೋದು ಹೇಳ್ತೀನಿ ರೀ ನಾನು ಸ್ನೇಹಿತರೆ. ನೋಡ್ರಿ ಈಗ 10 ನಿಮಿಷ ಆಯಿತು. ವಾವ್ ನೋಡ್ರಿ ಚಪಾತಿ ಇಟ್ಟು ಯಾವ ರೀತಿ ಹದಕ್ಕೆ ಬಂದೈತಿ, ಸಂಪೂರ್ಣ ಹದ ಬಂದೈತಿ. ಈಗ ಚಪಾತಿ ನಡ್ಸ್ಕೊಳ್ಳೋಣ ಸ್ನೇಹಿತರೆ. ಈಗ ಸ್ನೇಹಿತರೆ ನೋಡ್ರಿ ಈಗ ಚಪಾತಿ ಮಾಡ್ಕೊಂಡ್ರಿ. ಈಗ ನೋಡ್ರಿ ಚೆನ್ನಾಗಿ ಈ ರೀತಿ ಉಂಡೆ ಮಾಡ್ಕೋಬೇಕ್ರಿ. ಈಗ ಈ ರೀತಿ ಕೈಯಿಂದ ಉಂಡೆ ಮಾಡ್ಕೊಂಡು ನೋಡ್ರಿ. ಈಗ ಈ ರೀತಿ ಕೈಲಿ ಮಾಡ್ಕೋಬೇಕು ಚಪಾತಿ. ಇದು ವೆಜ್ ರೋಲ್ ಚಪಾತಿ. ಸ್ವಲ್ಪ ಹಿಟ್ಟು ಹಚ್ಚುದ್ರಿ. ಹಿಟ್ಟು ಹಚ್ಚಿ ಮತ್ತು ಮೇಲೆ ಕೆಳಗೆ ಸ್ವಲ್ಪ ಹಿಟ್ಟು ಹಚ್ಕೊಂಡು ಅದನ್ನ ಚೆಂದಾಗಿ ನಡ್ಸ್ಕೋಬೇಕು ಸ್ನೇಹಿತರೆ. ಈ ರೀತಿ ನೋಡ್ರಿ ಯಾವ ರೀತಿ. ಮತ್ತು ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋದು. ಎಣ್ಣೆ ಹಚ್ಕೊಂಡು ಚಪಾತಿ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಚಪಾತಿ ಮಾಡಿದ್ರೆ ಇದನ್ನು ಮ್ಯಾಗ ಒಂದು ಸ್ವಲ್ಪ ಹಿಟ್ಟು ಹಚ್ಚೋದ್ರಿ. ಹಿಟ್ಟು ಹಚ್ಕೊಂಡು ನೋಡ್ರಿ ಈ ರೀತಿ ಮಡಿಚಿ 2 ಪದರಾಗಿ ಮಡಿಸೋದ್ರಿ. 2 ಪದರಾಗಿ ಮಡಿಚಿ ಮ್ಯಾಗ ಒಂದು ಸ್ವಲ್ಪ ಹಿಟ್ಟು ಹಚ್ಕೊಂಡು ಚೆನ್ನಾಗಿ ನೋಡ್ರಿ ಯಾವ ರೀತಿ ನಡ್ಸ್ಕೊಬೇಕು. ನೋಡ್ರಿ ಈ ರೀತಿ ನಡ್ಸ್ಕೊಳ್ರಿ ಸ್ನೇಹಿತರೆ. ನೀವು ಚಪಾತಿ ಯಾವ ರೀತಿ ಮಾಡ್ತೀರಿ ಅದೇ ರೀತಿ ಮಾಡ್ಕೊಳ್ಳೋದನ್ನ ನಡ್ಸ್ಕೊಂಡು ಸ್ನೇಹಿತರೆ. ಈಗ ಆ ಕಡೆ ಬರ್ಸನ್ ಮ್ಯಾಗ ತೆವಿಕಾಯಿ ಕೆಟ್ಟಿನ್ರಿ. ಈಗ ಬರ್ಸನ್ ಮ್ಯಾಗ ನೋಡ್ರಿ ಹಾಕೋತೀನಿ. ಈಗ ಚೆಂದಾಗಿ ಬೇಯಿಸ್ಕೊಂಡ್ರಿ ಅದನ್ನು. ಒಂದು ಕಡೆ ಬೇಯ್ದ ಬೆಳಕು ಮತ್ತೆ ಹೊಲಸಿದ್ರಿ ಅದನ್ನು. ಈಗ ನೋಡ್ರಿ ಒಂದು ಸ್ವಲ್ಪ ತಿರುಗಿ ಹಾಕಿನಿ. ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳಿದ್ರಿ. ನೋಡ್ರಿ ನೈಸಾಗಿ ಸೂಪರಾಗಿ ಕಾಣಿಸಕತ್ತಿರಲ್ಲ ಚಪಾತಿ. ಈಗ ನೋಡ್ರಿ ಮತ್ತೊಮ್ಮೆ ಅದನ್ನ ತಿರುಗಿ ಹಾಕ್ತೀನಿ. ವಾವ್ ನೋಡ್ರಿ ಹೊಟ್ಟೆ ನೋಡ್ರಿ ಆ ಥರದ ಚಪಾತಿ ಹೊಟ್ಟಿ ಈ ರೀತಿ ಉಬ್ಬಬೇಕ್ರಿ. ಅಂದಾಗ ಚಪಾತಿ ನೈಸ್ ಆಗಿರಿ ಸೂಪರ್ ಆಗಿರ್ತೈತಿ. ವಾವ್ ನೋಡ್ರಿ ಸೂಪರ್ ಆಗಿತ್ತು ನೈಸ್ ಆಗೈತೆ ಸ್ನೇಹಿತರೆ. ಈಗ ಚಪಾತಿ ತಯಾರಾಗೈತ್ರಿ. ಈಗ ಅದೇ ರೀತಿ ಇನ್ನೊಂದು ಚಪಾತಿ ಮಾಡ್ಕೊತೀನಿ ರೀ ಸ್ನೇಹಿತರೆ. ಚಪಾತಿ ಮಾಡ್ಕೊಂಡು ನೋಡ್ರಿ. ಚಪಾತಿ ಮಾಡ್ಕೊಂಡು ಬಳಿಕ ಮ್ಯಾಗಡಿ ತುಪ್ಪ ಹಾಕ್ತೀನಿ ರೀ. ಈಗ ಮನೆಯಲ್ಲೇ ತಯಾರು ಮಾಡಿದ ತುಪ್ಪ ಸ್ನೇಹಿತರೆ. ಇದು ನೋಡ್ರಿ ಈ ರೀತಿ ತುಪ್ಪ ಏನೈತಿ ಎಲ್ಲ ಕಡೆ ಸವರ್ಕೊಳ್ಳೋದ್ರಿ. ಬೇಸಿಲೆ ಐತಿ ಎಲ್ಲ ಕಡೆ ಸವರ್ಕೊಳ್ಳೋದು. ಆ ಪೂರ್ತಿ ತುಪ್ಪ ಎಲ್ಲ ಕಡೆ ಚಪಾತಿ ಎಲ್ಲ ಹತ್ಬೇಕ್ರಿ. ಅದನ್ನು ಆ ರೀತಿ ಸವರ್ಕೊಳ್ಳಿ ಸ್ನೇಹಿತರೆ. ಈಗ ನೋಡ್ರಿ ಟೊಮೆಟೊ ಸಾಸ್ ಹಾಕೋತೀನಂತ. ಈ ಬಾಜಿ ಒಳಗೆ ಐತ್ರಿ ಟೊಮೆಟೊ ಸಾಸು. ಇದ್ರ ಮ್ಯಾಗ ಕೂಡ ಹಾಕೊಳತ್ತೀನಿ ಟೊಮೆಟೊ ಸಾಸ್ ಸ್ನೇಹಿತರೆ. ಯಾಕೆ ಸ್ವಲ್ಪ ರುಚಿ ಬರಲಿ ಟೇಸ್ಟ್ ಬರಲಿ ಅಂತ. ಈಗ ನೋಡ್ರಿ ಅದು ಮಿಕ್ಸ್ ಮಾಡ್ಕೊತೀನಿ. ಚೆಂದಾಗಿ ಎಲ್ಲ ಕಡೆ ಸವರ್ಬೇಕ್ರಿ. ಅದನ್ನು ಎಲ್ಲ ಕಡೆ ಮಿಕ್ಸ್ ಆಗ್ಬೇಕ್ರಿ. ಅದು ಎಲ್ಲ ಕಡೆ ಹತ್ಕೋಬೇಕ್ರಿ ಚಪಾತಿಗೆ. ಮಾಡ್ಕೊಂಡ್ರಂಥ ಬಾಜಿ ಪಲ್ಯ ಸ್ನೇಹಿತರೆ. ಇದು ತರಕಾರಿ ಪಲ್ಯ, ಆರೋಗ್ಯದಾಯಕದ ಪಲ್ಯ. ನೋಡಿ ಹಾಕೊಳಕತ್ತೀನಿ ಉದ್ದ ಹಾಕೊಳಕ್ ಸ್ನೇಹಿತರೆ. ಇದ್ರೆ ಈ ರೀತಿ ಹಾಕ್ಕೊಂಡು ಒಂದು ಕಡೆ ಹಾಕ್ಕೊಂಡು ಮೇಲುಗಡೆ ಸೊಪ್ಪು ಇದನ್ನ ಹಾಕೋತೀನಿ ಕೊತ್ತಂಬರಿ ಸೊಪ್ಪು ಸ್ನೇಹಿತರೆ. ಮಾರ್ಕೆಟಿಂದ ತಂದಂಥ 0 ನಂಬರ್ ಸೇವ ಸ್ನೇಹಿತರೆ, ಸಣ್ಣ ಸೇವ. ಅದನ್ನು ಕೂಡ ಮೇಲುಗಡೆ ಹಾಕೋತೀನಿ ಅಂತ. ಇದು ಹಾಕೋಬೇಕತ್ತೇನಿಲ್ಲ, ನಮ್ಮ ಮನೇಲಿ ಇತ್ತು ಅದಕ್ಕೆ ಹಾಕೊಳತ್ತೀನಿ. ನೀವು ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಬೋದು ಇದನ್ನು. ಈಗ ನೋಡ್ರಿ ಸುತ್ತಿ ನೋಡ್ರಿ. ಈಗ ನೋಡ್ರಿ ವಾವ್ ಎಷ್ಟು ನೈಸಾಗಿ ಕಾಣತ್ತಿಲ್ಲ. ಒಂದು ಕಡೆ ಸುತ್ತೋದು ಮತ್ತೊಂದು ಕಡೆ ಸುತ್ತೋದು 4 ಕಡೆ ಸುತ್ತಕೊಳ್ಳಿ ಸ್ನೇಹಿತರೆ. ಈ ರೀತಿ ಚೆನ್ನಾಗಿ ಮಡ್ಚ್ಕೋತಾ ನೋಡ್ರಿ. ಈ ರೀತಿ ಸುತ್ಕೋತಾ ನೈಸಾಗಿ ಸೂಪರಾಗಿ ಸುತ್ಕೋತಾ ನೋಡ್ರಿ. ಸೂಪರಾಗಿ ನೈಸ್ ಆಗತ್ತಲ್ಲ. ಈ ರೀತಿ ಮಾಡ್ಕೊಂಡ ನೀವು ಚಿಕ್ಕ ಮಕ್ಳ ಕೈಯಾಗ ಏನು ಕೊಟ್ರೆ ನೋಡ್ರಿ, ನೀವು ಆಟ ಓಡಾಡ್ಕೋತ ಬಾಯಿ ಚಪ್ಪರ್ಸ್ಕೊಂಡು ತಿಂತಾರೆ ಸ್ನೇಹಿತರೆ. ನೋಡಿ ನೈಸ್ ಆತ್ರಲ್ಲ. ನೋಡಿ ಸ್ನೇಹಿತರೆ ವೆಜ್ ರೋಲ್ ಚಪಾತಿ ತಯಾರಾಗೈತಿ. ಈಗ ಚಾಕುದಿಂದ ನಾನು ಕಟ್ ಮಾಡಿ ಸ್ನೇಹಿತರೆ ಮುರಿದಿರ್ತೀನಿ ನೋಡ್ರಿ. ನೈಸಾಗಿ ಸೂಪರ್ ಆಗೈತೆ ನೋಡ್ರಿ. ಈ ರೀತಿ ತಯಾರಾಗೈತಿ. ಈಗ ನೋಡ್ರಿ ಟಿಶ್ಯೂ ಪೇಪರ್ ತೊಗೊಂಡು ಟಿಶ್ಯೂ ಪೇಪರ್ ಒಳಗಡೆ ಇಟ್ಬಿಡಿ ಸ್ನೇಹಿತರೆ. ಇಟ್ಟು ಸುತ್ತುವುದು ನೋಡ್ರಿ. ವಾವ್ ವೆಜ್ ರೋಲ್ ಚಪಾತಿ ತಯಾರಾತ್ರಿ. ಈಗ ನೋಡ್ರಿ ಇನ್ನೊಂದು ಮಾಡ್ಕೊತೀನಿ ನೋಡ್ರಿ. ಈಗ ಸ್ನೇಹಿತರೆ ನೋಡ್ರಿ ಇದನ್ನ ಚಪಾತಿ
ನಾ ಎದಕ್ಕೆ ಕಟ್ ಮಾಡಿ ನನ್ನ ಸ್ನೇಹಿತರೆ ಒಳಗಿನ ಬಾಜಿ ನಿಮಗೆ ಕಾಣಿಸ್ಲತ್ತ ನೋಡ್ರಿ ಸೂಪರ್ ಆಗೈತಿ. ಟಿಶ್ಯೂ ಪೇಪರ್ ಎದಕ್ಕೆ ಸುತ್ತೀರಂದ್ರೆ ನೀವು ಅಕಸ್ಮಾತ್ ಈಗ ಟಿಫಿನ್ ಬಾಕ್ಸಿಗೆ ನೀವು ಏನಾರ ಚಿಕ್ಕ ಮಕ್ಕಳಿಗೆ ಸ್ಕೂಲಿಗೆ ಕಟ್ಟಿದ್ರಂದ್ರೆ ನೀವು ಈ ರೀತಿ ಮ್ಯಾಗಡೆ ಟಿಶ್ಯೂ ಪೇಪರ್ ಹಚ್ಚಿದ್ರೆ ಆ ಎಣ್ಣೆ ಅಂಶ ಇರಲಿ ಏನೇ ಇರಲಿ ಕೈಗಿಂತ ಮುಸಿರು ಹತ್ತಲ್ಲ. ಅದ್ರ ಸಂಬಂಧ ಇದನ್ನ ಅಂತ ಮ್ಯಾಗಡೆ ಟಿಶ್ಯೂ ಪೇಪರ್ ಹಾಕೊಂಡಿನಿ. ನೀವು ಬೇಕಾದ್ರೆ ಇದನ್ನ ಅವಾಯ್ಡ್ ಮಾಡ್ಬೋದು ಸ್ನೇಹಿತರೆ. ಟಿಶ್ಯೂ ಪೇಪರ್ ಇನ್ನೊಂದು ಚಪಾತಿ ಐತ್ರಲ್ಲ ಅದೇ ರೀತಿ ಮಾಡ್ಕೊತೀನಿ ಈಗ. ಇನ್ನೊಂದು ಚಪಾತಿ ನೀತಿ ಅದೇ ರೀತಿ ಮಾಡ್ಕೊಳಕತ್ತೀನಿ ಈಗ. ಈ ಮೇಲ್ಗಡೆ ತುಪ್ಪ ಹಾಕೊಳ್ಳೋದು, ತುಪ್ಪ ಹಾಕೊಂಡು ಎಲ್ಲ ಕಡೆ ಹಚ್ಕೊಳ್ಳೋದು, ಸವರ್ಕೊಳ್ಳೋದು ಸ್ನೇಹಿತರೆ. ಸವರ್ಕೊಂಡು ಬಳಿಕ ಟೊಮೆಟೊ ಸಾಸ್ ಹಾಕೊಳ್ಳೋದ್ರ ಮೇಲ್ಗಡೆ, ಮತ್ತು ಬ್ರೇಸಿನಿಂದ ಅದು ಎಲ್ಲ ಕಡೆ ಹಚ್ಕೊಳ್ಳೋದ್ರಿ. ಯಾಕಂದ್ರೆ ಚಪಾತಿ ಪೂರ ಆಗ್ಬೇಕ್ರಿ ಅದು. ಚಪಾತಿ ಪೂರ ಹಾಕ್ಕೊಂಡು ಎಲ್ಲ ಕಡೆ ಸವರ್ಕೊಳ್ಳೋದ್ರಿ. ಅದನ್ನು ಮಾಡ್ಕೊಂಡಿರೋ ಬಾಜಿ ಪಲ್ಯ ಏನಿತ್ತಲ್ಲ ಸೆಂಟ್ರಲ್ಲಿ ಹಾಕೋಬೇಕು. ಚಪಾತಿ ಸೆಂಟ್ರಲ್ಲಿ ಹಾಕ್ಕೊಂಡು ಇನ್ನೆಷ್ಟು ಮುಂದೆ ಏನೈತಿಲ್ಲ ಅದು ಸೆಂಟ್ರಲ್ಲಿ ಇರಬೇಕು. ಇದು ತರಕಾರಿಗಳ ಬಾಜಿ, ತರಕಾರಿಗಳ ಪಲ್ಯ ಸ್ನೇಹಿತರೆ. ಈಗ ನೋಡ್ರಿ ಸುತ್ತಗೋತ ಹೋಗ್ತೀನತ್ತ ನೋಡ್ರಿ, ನೈಸಾಗಿ ಸೂಪರಾಗಿ ಈ ರೀತಿ ಸುತ್ತಕೊಳ್ಳೋದ್ರಿ. ನೋಡ್ರಿ ತಯಾರಾಗಿತ್ತು ನೋಡ್ರಿ. ಈಗ ಇದೇನೈತಿ ನಾ ಏನು ಥರ ಕಟ್ ಮಾಡಲ್ಲ. ಈಗ ನೋಡ್ರಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ ಈಗ ಸ್ನೇಹಿತರೆ. ವೆಜ್ ರೋಲ್ ಚಪಾತಿ ತಯಾರಾಗಿತ್ತು ನೋಡ್ರಿ. ಈಗ ವಾವ್ ನೋಡ್ರಿ, ಈಗ ಒಂದು ಟಿಶ್ಯೂ ಪೇಪರ್ ಸುತ್ತಿರುವ ಚಪಾತಿ ರೋಲ್ ರೀ ಇದು, ವೆಜ್ ರೋಲ್ ಚಪಾತಿ. ಇನ್ನೊಂದು ನೋಡ್ರಿ ಸ್ನೇಹಿತರೆ, ಟಿಶ್ಯೂ ಪೇಪರ್ ಸುತ್ತಾರಂಥದ್ದು ವೆಜ್ ರೋಲ್ ಚಪಾತಿ ಸ್ನೇಹಿತರೆ. ಅದು ಕೂಡ ಇಡ್ತೀನಿ ನೋಡ್ರಿ. ಈಗ ಸೂಪರ್ ಆಗೈತಿ, ನೈಸ್ ಆಗೈತಿ, ವಂಡರ್ಫುಲ್ ಆಗೈತಿ ಸ್ನೇಹಿತರೆ. ನೋಡ್ರಿ ಈ ರೀತಿ ನೀವು ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಸ್ಕೂಲಿಗೆ ಕಟ್ಟಾಕ ಟಿಫಿನ್ ಬಾಕ್ಸಿಗೆ ಈ ರೀತಿ ನೀವು ಮಾಡ್ಬೋದು. ಅಕಸ್ಮಾತ್ ನಿಮ್ಮಲ್ಲಿ ಏನಂತ ಟಿಶ್ಯೂ ಪೇಪರ್ ಇಲ್ಲ ಅಂದ್ರೆ ಅದನ್ನ ಅವಾಯ್ಡ್ ಮಾಡ್ಬೋದು ಸ್ನೇಹಿತರೆ. ಟಿಶ್ಯೂ ಪೇಪರ್ ಇಲ್ಲಾರ್ದ ನೀವು ಏನಂತರ ಇದೇ ರೀತಿ ಮಾಡ್ಕೋಬೋದು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತೊಂದು ವಿಡಿಯೋ ಅಂದ್ರೆ ನಮ್ಮ ಬರ್ತೀನತ್ತ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.